ಆಗಿದೆ. ಮಾನಸಿಕ ಗುರುಗಳು ಬಂದ್ಬಿಟ್ಟು ಉಪೇಂದ್ರ ಸರ್. ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ. ನಾನು ಅವ್ರನ್ನ ಸ್ವಲ್ಪ ಹೇಟ್ ಮಾಡ್ತಾ ಇದ್ದೆ. ತುಂಬಾನೇ ನೆನಪಲ್ಲಿ ಉಳಿಯುವಂತ ಹೋಗ್ಬೇಕಾದ್ರೆ ಗುರುರಾಜನಾಗಿ ಹೋದ, ಬರ್ಬೇಕಾದ್ರೆ ಉಪೇಂದ್ರ ಸಿನಿಮಾ ನೋಡಿದ್ಮೇಲೆ ರಾಜಗುರು ಅಂತ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಿ? ಎಸ್ ಸರ್, ಚೆನ್ನಾಗಿದೆ ಸರ್. ಸೂಪರ್. ಎಷ್ಟು ದಿನ ಆದ್ಮೇಲೆ ನೋಡ್ತಿದ್ದೀವಿ ಸರ್? ದಿನ ವರ್ಷ ಆಯಿತು ಅನ್ಸುತ್ತೆ. ಎಸ್, ವರ್ಷಗಳೇ ಆಯಿತು. ಸರ್, ಒಂದು ಪ್ರಶ್ನೆ. ರಾಜ್ಗುರು ಅಂದರೆ ಎಲ್ರಿಗೂ ಭಗತ್ ಸಿಂಗ್, ಸುಖದೇವ್ ನೆನಪಾಗ್ತಾರೆ. ಓಕೆ. ಸೊರಬದ ಗುರುರಾಜ್ ರಾಜ್ಗುರು ಆಗಿದ್ದೆ ಹೇಗೆ ಸರ್? ಸೊರಬದ ಗುರುರಾಜು ರಾಜಗುರು ಆಗಿದೆ. ಇದು ಬಂದ್ಬಿಟ್ಟು ಸೊರಬದಿಂದ ಅಲ್ಲ, ಬೆಂಗಳೂರಿಂದ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರು ಮಾರೇನಹಳ್ಳಿಯಿಂದ, ವಿಜಯನಗರ ಮಾರೇನಹಳ್ಳಿಯಿಂದ. ನಂದು ಆ್ಯಕ್ಚುಲಿ ಏನಕ್ಕೆ ಹೇಳಿದೆ ಅಂದರೆ LKGಯಿಂದ ನಾನು 8th ಓದಿದ್ದು ಇಲ್ಲ ಬ್ಯಾಂಗ್ಳೂರಲ್ಲೇ. SCS ಸ್ಕೂಲ್ ಅಂತ ಇದೆ, ಸ್ಟ್ಯಾಂಡರ್ಡ್ ಸ್ಕೂಲ್ ಅಂತ ಇದೆ ಅಲ್ಲಿ. ಅದಾದಮೇಲೆ KVBಲೂ ಓದಿದ್ದೀನಿ, KVB ಸ್ಕೂಲ್. ಸೊ ಅಲ್ಲಿದ್ದಾಗ ಸಿನಿಮಾ ಹುಚ್ಚು ಜಾಸ್ತಿ ಆ ಟೈಮಲ್ಲಿ ನನಗೆ. ಏನಕ್ಕೆ ಅಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಪೋಸ್ಟ್ಗಳು ತುಂಬ ಹಚ್ಚಿರೋರು ಗೋಡೆ ಮೇಲೆ. ಅದು ನೋಡಿದಾಗೆಲ್ಲ ಏನೋ ಒಂದು ಜೋಶು. ಅಕ್ಕಪಕ್ಕ ಮನೆಯವರು ಕೂಡ ಒಂದು ಸ್ವಲ್ಪ ಫಿಲ್ಮಿ ಪಾಗಲ್ಸ್ಗಳು ಜಾಸ್ತಿ ಇದ್ದರು ಆ ಟೈಮಲ್ಲಿ. ಅಂದರೆ ಆ ಟೈಮಲ್ಲಿ ಬಂದಾಗ ಸಿನಿಮಾಗಳು ಬಂದಿರೋದೇನೆಂದರೆ ತುಂಬ ಶೋರ್ ಮಾಡಿದ್ದೇನೆಂದರೆ ಓಮ್ ಆ ಟೈಮಲ್ಲಿರೋ ಅಕ್ಕಪಕ್ಕ ಹುಡುಗರು ಇದ್ರು, ಓಮ್ ಪಿಕ್ಚರು ಹಂಗೆ ಹಿಂಗೆ ಅಂದರೆ ನಾವೇನು ಚಿಕ್ಕ ಹುಡುಗರು ಸೂಪರ್ ಅಲ್ಲ ಯಾವುದು. ಅದರಲ್ಲಿ ನಮಗೆ ಕೋಳಿ ಮಂಜ ಅನ್ನೋ ಒಂದು ಸಾಂಗ್ ಸಿಕ್ಕಾಪಟ್ಟೆ ಕ್ರೇಜ್ ಆ ಟೈಮಲ್ಲಿ. ಸೊ ಹಾಗಿದ್ದಾಗ ಅದು ಗೊತ್ತಿಲ್ಲದೇ ನಮಗೆ ಸಿನಿಮಾ ಹುಚ್ಚು ಆ ಟೈಮಿಂದ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ 8th ನಮಗೆ ಒಂದೇನೋ ಒಂದು ಕಿರಿಕ್ ಮಾಡ್ಕೊಂಡ್ವಿ ಸ್ಕೂಲಲ್ಲಿ. ಅದಕ್ಕೆ ನಮ್ಮ ಅಪ್ಪ ಕೆನ್ನೆಗೆಲ್ಲ ಹೊಡೆದು ಆ್ಯನ್ಯುವಲ್ ಲೀವ್ಗೆ ಅಂತೇಳಿ ಸೊರಬಾಗಿ ಬಂದ್ವಿ. ಬಂದಮೇಲೆ ನಮ್ಮಪ್ಪ ಟ್ರಾನ್ಸ್ಫರ್ ಆರ್ಡ್ರನ್ನೇ ತಗೊಬಂದ್ಬಿಟ್ರು ಈ ಕಡೆಗೆ. ಬೇಡ ಅಪ್ಪ ನೀನು ಬೆಂಗಳೂರಿಗೆ ಬೇಡ ಅಂತೇಳಿ. ಸೊ ಅಂದರೆ ಯಾಕೆ ಗುರುರಾಜ್ ರಾಜ್ಗುರು ಆದ ಅನ್ನೋದಕ್ಕೆ ಇಷ್ಟು ಜರ್ನಿ ಏನಕ್ಕಿದೆ ಅಂದರೆ ಆ 8th ಸ್ಟ್ಯಾಂಡರ್ಡಲ್ಲಿದ್ದ ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ನಮ್ಮ ಗುರುಗಳು ಬಂದ್ಬಿಟ್ಟು ಮಾನಸಿಕ ಗುರುಗಳು ಬಂದ್ಬಿಟ್ಟು ಉಪೇಂದ್ರ ಸರ್. ಆದರೆ ಅದಕ್ಕಿಂತ ಮುಂಚೆ ನಾನು ಅವ್ರನ್ನ ಸ್ವಲ್ಪ ಹೇಟ್ ಮಾಡ್ತಾಯಿದ್ದೆ. ಕಾರಣ ಏನಂದರೆ ನಮ್ಮ ತಂದೆ. ಯಾಕೆ ಅಂದರೆ A ಪಿಕ್ಚರ್ ರಿಲೀಸ್ ಆಗಿತ್ತು ಆವಾಗ. ಮಾರಿಕಣ್ಣು ಹೋರಿ ಮ್ಯಾಲೆ ಗಣೇಶ ಹಬ್ಬ ಅಂದರೆ ಅದನ್ನೇ ಸಾಂಗ್ ಇತ್ತು. ಸೊ ನಾನು ಕೂಡ ನಮ್ಮ ತಂದೆ ಹತ್ರ ಹೋಗ್ಬಿಟ್ಟು ಅಪ್ಪ A ಪಿಕ್ಚರ್ ನೋಡಬೇಕು, ದುಡ್ಡು ಕೊಡಪ್ಪ, ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಪಿಕ್ಚರ್ ನೋಡ್ತೀನಿ ಅಂತ. ಮಾಗಡಿ ರೋಡಲ್ಲಿ ಪ್ರಸನ್ನ ಪ್ರಮೋದ್ ಅಂತ 2 ಥಿಯೇಟ್ರ್ ಇತ್ತು ಅವಾಗ. ಅದರಲ್ಲಿ ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು, ಪ್ರಸನ್ನನೋ ಪ್ರಮೋದನೋ ಗೊತ್ತಿಲ್ಲ. ಸೊ ನಮ್ಮ ತಂದೆ ಬಂದುಬಿಟ್ಟು ಹೊಡೆದ್ಬಿಟ್ರು. ಏನಕ್ಕೆ ಅಂತ ನಂಗೆ ಗೊತ್ತಾಗಿಲ್ಲ. A ಪಿಕ್ಚರ್ ನೋಡ್ತೀಯ ನೀನು, ಹಾಗೆ ಹೀಗೆ ಹಂಗೆ ಅಂತ. ಮೈಟ್ ಬಿ ನಮ್ಮ ತಂದೆಗೆ ಹಾಗೆ ಇದ್ದಿದ್ದು ನಾಲೆಜ್ ಆದರೆ. ಸೊ ಕೆಲವೊಬ್ರಿಗೆ ಆ ಥರ ಇತ್ತು ಆ ಟೈಮಲ್ಲಿ ಅಂತ ಅನಿಸುತ್ತೆ. ಸೊ ನನ್ನ ತಂದೆ ಹೊಡೆದ್ಬಿಟ್ರಲ್ಲ ಇವರಿಂದ ಅಂತ ಹೇಳ್ಬಿಟ್ಟು ಓಕೆ ಹುಡುಗರು ಇವರು ಏನೋ ಅನ್ನೋ ಒಂದು ಇದಿತ್ತು. ಸೊ ಅದಾದಮೇಲೆ 8th ಆದಮೇಲೆ ನಾನು ನಮ್ಮ ತಂದೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ಅದಾದಮೇಲೆ ನಾನು ಶಿರ್ಸಿಯಲ್ಲಿ ನನ್ನ ಎಜುಕೇಷನ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ನಮ್ಮ ಚಿಕ್ಕಪ್ಪ ಮುಕುಂದಪ್ಪ ಅಂತ ಇದ್ದಾರೆ, ಅವ್ರಿಗೆ ಬಂದ್ಬಿಟ್ಟು ಮೈಕ್ ಸೆಟ್ಟು ಅದು ಇದು ಅದರ ಶಾಮಿಯಾನ ಹಾಕೋದು. ಅವ್ರಿಗೆ ಕ್ಯಾಸೆಟ್ಸ್ಗಳಂದರೆ ಭಯಂಕರ. ಶಾಮಿಯಾನ ಅಂದರೆ ಕ್ಯಾಸೆಟ್ಸ್ಗಳು. ಆವಾಗ ಉಪೇಂದ್ರ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಸಾಂಗ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಇಟ್ಟು ಒಂದು ಸತಿ ನಮ್ಮ ಶಿರ್ಸಿಯಲ್ಲಿ ನಟರಾಜ ಥಿಯೇಟ್ರ್ ಅಂತ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ನೈಟ್ ಶೋ 7:30 ಶೋಗೆ ಹೋದಾಗ ನಾನು ನೋಡ್ತಾ ಇರ್ತೀನಿ ಸಿನಿಮಾ. ಓಪನಿಗೆ ಒಂದು ಭೂತ ಎದುರುತ್ತೆ. ಅಯ್ಯೋ ಭೂತದ ಪಿಕ್ಚರಿಗೆ ಕರ್ಕೊಂಡ್ಬಂದ್ಬಿಟ್ರಲ್ಲಪ್ಪ. ಉಷ್ ಪಿಕ್ಚರ್ ಮೊದಲೇ ಒಪ್ಪಿಸರು ಮಾಡಿದರು. ಸೊ ಮತ್ತೆ ಭೂತದ ಪಿಕ್ಚರು ನೈಟ್ ಬೇರೆ. ಮೈಟ್ ಬಿ ನಾನು ಇನ್ನೂ 9th ಸ್ಟ್ಯಾಂಡರ್ಡು. ಯಪ್ಪ ಯಾವ್ದು ಗುರು ಇದು ಅಂತ ಅಂದ್ಕೊತಿರೋ ಟೈಮಲ್ಲಿ ಹೋಗಬೇಕಾದ್ರೆ ಗುರುರಾಜನಾಗಿ ಹೋದ. ಬರಬೇಕಾದ್ರೆ ಉಪೇಂದ್ರ ಸಿನಿಮಾ ನೋಡಿದ್ಮೇಲೆ ರಾಜ್ಗುರು ಆಗಿ ಬಂದ. ಅಲ್ಲಿ ರಾಜ್ಗುರು ಆಗಿದ್ದು ಬಟ್ ರಾಜ್ಗುರು ಅನ್ನೋ ಹೆಸರು ಅಲ್ಲಿ ಚೇಂಜ್ ಆಗಿರಲಿಲ್ಲ ಆ್ಯಕ್ಚುಲಿ. ಸೊ ಅಂದರೆ ಅವ್ರು ನಿರ್ದೇಶನ ಮಾಡಬೇಕು ಅನ್ನೋ ಒಂದು ಕನಸುಟ್ಟಿದ್ದು ಉಪೇಂದ್ರ. ಆವಾಗ ನಾನು ಇನ್ನೂ ಏನು ನೋಡಿರಲಿಲ್ಲ ಆ್ಯಕ್ಚುಲಿ, ನೋಡಿರಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಸೊ ಆಮೇಲೆ ಅಲ್ಲಿಂದ ಉಪೇಂದ್ರ ಸಿನಿಮಾ ನೋಡ್ಕೊಂಡು ಬಂದಮೇಲೆ ಫಿಲ್ಮ್ ನೋಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಅಂದರೆ ಮತ್ತೆ ಥಿಯೇಟ್ರ್ಗಳಲ್ಲಿ ಬಂದಿರಲಿಲ್ಲ. ಸೊ ಆವಾಗ ಇನ್ನೂ CD ಜಮಾನೂ ಇರಲಿಲ್ಲ, VCR ಆ ಥರ ಇತ್ತು, ಕ್ಯಾಸೆಟ್ಸ್. ಅದರಲ್ಲಿ ತಗೊಬಂದು ನಮ್ಮ ಚಿಕ್ಕಪ್ಪನಿಂದ ತರಿಸಿ ನೋಡಿ ಸಿನಿಮಾ ನೋಡಿದ್ಮೇಲೆ ಅದರಲ್ಲಿ ಇವರು ಡೈರೆಕ್ಟರ್ ಕ್ಯಾರೆಕ್ಟರ್ ಅಂತ ಗೊತ್ತಾದರೆ ಇನ್ನೂ ಫಿಕ್ಸ್ ಆಗ್ಬಿಟ್ಟೆ. ಓಕೆ ಸೂಪರ್, ಈಗ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡು ಅಲ್ಲಿಂದ 10th ಸ್ಟ್ಯಾಂಡರ್ಡ್ ಸ್ಲ್ಯಾಬ್ ಬುಕ್ಕಲ್ಲೂ ಕೂಡ ನಾನು ಏಮ್ ಅಂತ ಬರೀತಾರಲ್ಲ, ಡಾಕ್ಟರು, ಇನ್ಸ್ಪೆಕ್ಟರು ಅದು ಅಂತ. ಸೊ ನಾನು ಡೈರೆಕ್ಟರ್ ಅಂತಲೇ ಬರೆದಿದ್ದೆ. ಸೊ ಕೊನೆಗೂ ಈಗ ಡೈರೆಕ್ಟರ್ ಆಗಿದ್ದೀನಿ. ಸೊ ಹಂಗಾಗಿ ಅದು ಗುರುರಾಜ್ ಇದ್ದವರು ರಾಜ್ಗುರು ಆಗೋಕ್ಕೆ ಕಾರಣ ಏನಿಲ್ಲ, ಅದೊಂದು ಹೆಸರು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಅನ್ನೋ ಒಂದು ವಿಚಾರಕ್ಕೆ ಇದು ಇಂಡಸ್ಟ್ರಿಲಿ ರಾಜ್ಗುರು ಅಂತ ನಾನು ಚೇಂಜ್ ಮಾಡಿದೆ. ತುಂಬ ಗುರುರಾಜ್ಗಳು. ಗುರುರಾಜ್ ಇದ್ರು ಅಂದರೆ
ಆ ಜಗ್ಗೇಶ್ ಸರ್ ಅವ್ರ ಮಗ ಹೆಸರು ಬಂದ್ಬಿಟ್ಟು ಗುರುರಾಜ್, ಮತ್ತು ಯುವರಾಜ್ ಕುಮಾರ್ ಸರ್ ಅವರ ಹೆಸರು ಕೂಡ ಗುರುರಾಜ್ ಇತ್ತು, ಇವಾಗ ಅವರು ಯುವರಾಜ್ ಕುಮಾರ್ ಅಂತ ಹೆಸರು ಬದಲಾಗಿದೆ. ಸೊ ಅದೊಂದು ರೀಸನ್ ಕೂಡ, ಅಂದರೆ ಓಕೆ ಡಿಫ್ರೆಂಟ್ ಆಗಿರುತ್ತೆ ರಾಜ್ಗುರು ಅನ್ನೋದು. ಕೊನೆಗೆ ಅದು ಒಂಥರ ಎಲ್ಲರೂ ಕೇಳಿದಾಗೂ ಹೇಳ್ತಾರೆ, ಏನು ರೀ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು ರಾಜ್ಗುರು ಅನ್ನೋದು. ಆಮೇಲೆ ನೀವು ಹೇಳ್ದಂಗೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು, ಅದಕ್ಕೆ ಎಷ್ಟೋ ಸತಿ ಹೇಳ್ತಾರೆ. ಆಮೇಲೆ ತುಂಬಾ ನೆನಪಲ್ಲಿ ಉಳಿಯುವಂಥ ಹೆಸರು, ಕೇಳಿದ ತಕ್ಷಣನೇ ಮರೆಯಲ್ಲ. ಏನಿದು ಸೌಂಡಿಂಗ್ ಬೇರೆ ಥರನೇ. ಹೌದು, ಅಂದರೆ ಅವರು ಫ್ರೀಡಮ್ ಫೈಟರ್ ರಾಜ್ಗುರು. ಹೌದು, ಸಿನಿಮಾ ಫೈಟಿಂಗೇ ಅಲ್ಲ, ಡ್ರಾಮಾದ ಫೈಟರ್ಸ್ನೇ. ಸರ್, ಈಗ ಈ ಕನಸು ಹುಟ್ಟಲ್ಲ ನಿಮಗೆ ಡೈರೆಕ್ಟರ್ ಆಗಬೇಕು ಅಂತ, ಅದಾದಮೇಲೆ ನೀವು ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಬೆಂಗಳೂರು ಬಂದಿದ್ದೆ. ನಾನು ಆ್ಯಕ್ಚುಲಿ PUC ಬಂದಿದ್ದು ನಾನು, ಅಂದರೆ ಸಿನಿಮಾ ಹುಚ್ಚು ಇತ್ತು. ಬಟ್ ಏನಂದರೆ ಮನೇಲಿ ಸಿನಿಮಾಗೆ ಅಷ್ಟೊಂದು ಸ್ಕೋಪ್ ಇರಲಿಲ್ಲ. ಅಂದರೆ ಗೊತ್ತಿಲ್ಲ ಅಲ್ಲ ಯಾರು, ನಾವು ಇಲ್ಲಿಂದ 450 ಕಿಲೋಮೀಟ್ರ್ ದೂರದಲ್ಲಿರುವಂಥ ಊರಿನ ಹುಡುಗರು ನಾವು. ಸೊ ಹುಚ್ಚು ಅನ್ನೋದು ಅಂದರೆ ನಮಗಿದ್ರೆ ನಮ್ಮ ಮನೇಲಿ ಅಷ್ಟೊಂದು ಪ್ರೋತ್ಸಾಹ ಮೊದಲಿರಲಿಲ್ಲ. ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ಶೇಡಿಂಗ್ ಪೆನ್ಸಿಲ್ ಆರ್ಟಿಸ್ಟ್. ನಾನು ನೋಡಿದ್ದೀನಿ ನೀವು ನಾವು ಗೂಗ್ಲಿ ಟೈಮಲ್ಲಿ ಅವ್ರಿಗೆ ಪ್ರೆಸೆಂಟ್ ಕೂಡ ಮಾಡಿದೆ ಅವ್ರ ಬರ್ಡೇಗೆ. ಸೊ ಅದು ಒಂದು ಏನೋ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಇತ್ತು ನಮ್ಮ ಮನೇಲಿ. ಓಕೆ ಬಿಡ್ಸಪ್ಪ ನೀನು ಅದು ಇದು ಅಂತ ಹೇಳಿ. ಒಂದು ಮೂಮೆಂಟಲ್ಲಿ ಅಂದರೆ PUC ಇದ್ದಾಗ ಕರಿಯ ರಿಲೀಸ್ ಆಗಿತ್ತು. ರಿಲೀಸ್ ಆದಾಗ ಅದೊಂದು ಮತ್ತೆ ಎದೊಳುತ್ತಲ್ಲ ಹುಚ್ಚು, ಅಜ್ಜಿ ಮತ್ತೆ ಏನು ಗುರು ಇದು ಸಖತ್ತಾಗಿದೆ, ಒಡಿ ಮಗ ಅದು ಬೇರೆ ಥರನೇ. ಆವಾಗ ಆ ಟೈಮಲ್ಲಿ ಕ್ರೇಜ್ ಹುಟ್ಟಿಸಿತ್ತು ನಮಗೆಲ್ಲ. ಸೊ PUC ಬಂದು ಡಿಗ್ರಿ ಅಂದರೆ PUC ಮುಗಿಸ್ಕೊಂಡು ನಮ್ಮ ಅಮ್ಮನ ತಮ್ಮ ಗೋಪಿ ಅಂತ ಅವರು ವೆಲ್ಡಿಂಗ್ ಶಾಪ್ ನಡೆಸ್ತಾ ಇದ್ರು ಇಲ್ಲಿ ಆನೆಕಲ್ ಹತ್ರ, ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ ಅಲ್ಲಿ. ನಮ್ಮ ಮಾವನಿಗೆ ಸಿನಿಮಾದವ್ರು ಸ್ವಲ್ಪ ಪರಿಚಯ, ಆವಾಗಿಂದನೂ ಅವ್ರು ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಸೊ ನಾನು ಹೋಗ್ಬಿಟ್ಟು ಮಾವ ನನಗೆ ಸಿನಿಮಾಗೆ ಸೇರ್ಕೋಬೇಕಂತ ಇದ್ದೀನಿ ನೋಡು, ಹಿಂಗೆ ಹಾಡು ಅವಾಗಿಂದನೂ ಬರೀತಿದೆ, ಏನೋ ಗೊತ್ತಾರ. ಈಗೆಲ್ಲ ನೋಡಿದ್ರೆ ನನಗೆ ನಗು ಬರುತ್ತೆ, ನನ್ನ ಹೃದಯ ಅಂದ್ಕೊಂಡು ಬರೀತಾ ಇದ್ವಿ ಅವಾಗ. ಸೊ ನಮ್ಮ ಮಾವ ಹೋಗ್ಬಿಟ್ಟು ತೋರಿಸಿದೆ, ಮಾವ ಹಿಂಗೆ ನಾನು ಲಿರಿಕ್ಸ್ ಎಲ್ಲ ಬರೀತೀನಿ ಮಾವ, ನನಗೆ ನನ್ನ ಸಿನಿಮಾ ಹುಚ್ಚಿದೆ, ಸೇರ್ಕೋ ಹಿಂಗೆ ಅದು ಸೇರಿಸು ಹಂಗೆ ಅಂತೆಲ್ಲ ಕೇಳ್ತಾ ಇದ್ದೆ. ಸೊ ಹೌದಾ ಸರಿ ಆಯ್ತು ಕಣ ಸೇರಿಸ್ತೀನಿ, ನನಗೆ ಅವ್ರ ಪರಿಚಯ ಇವ್ರ ಪರಿಚಯ ಅಂತೆಲ್ಲ ಹೇಳಿಬಿಟ್ಟು ಹೇಳೋದು. ಸೊ ನಾನು ಅವ್ರ ಜೊತೆ 2 ತಿಂಗಳು ಹಂಗೆ ಜೊತೆಗೆ ಇದ್ದೆ. ಜೊತೆಗೆ ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡಿಸಿದ್ರು ನನಗೆ ಸುತ್ತಿ ಹೊಡಿಯೋದು. ಸಿನಿಮಾ ಹುಚ್ಚಿತ್ತು, ಬಟ್ ಅವ್ರ ಜೊತೆ 2 ತಿಂಗಳು ರಜಾ ಬೇರೆ ಅಲ್ಲ, PUC ಮುಗಿಯುತ್ತೆ, 2 ತಿಂಗಳು ರಜಕ್ಕೆ ಅವ್ರ ಜೊತೆ ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡಿಕೊಂಡು. ಆಗ ನಾನು ಆ್ಯಕ್ಚುಲಿ ಒಂದು 10th ಕರಿಯ ಅವಾಗ ರಿಲೀಸ್ ಆಗಿತ್ತು. ಅಂದರೆ ಅದು ರಿಲೀಸ್ ಆಗಿ ಮತ್ತೆ ರಿಲೀಸ್ ಆಗಿತ್ತಲ್ಲ. ಸೊ ಅವಾಗ ನೋಡಿದಾಗ ಇನ್ನೂ ಅದೊಂಥರ ಹುಚ್ಚು ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಕೊನೆಗೆ ನಮ್ಮ ಮಾವನ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇಲ್ಲ ಅಥವಾ ಯಾವಾಗ ಮೀಟ್ ಮಾಡ್ತೀನಿ ಮಾವ ಹಿಂಗೆ ಅಂಥೇಳಿ. ಅವರಿದ್ದವ್ರು ಕೊನೆಗೆ 2 ತಿಂಗಳಾದಮೇಲೆ ಒಂದು ಒಳ್ಳೆ ಶರ್ಟ್ ಹೊಲಿಸಿದ್ರು. ಅಲ್ಲೇ ಪಕ್ಕದಲ್ಲಿ ಒಂದು ಟೈಲರ್ ಶಾಪ್ ಇದೆ, ಇನ್ನೂ ಕಣ್ಮುಂದೆ ಬರ್ತಿದೆ. ಅದೆಲ್ಲ ಹೋಗ್ಬಿಟ್ಟು ಒಂದು ಶರ್ಟು ಪ್ಯಾಂಟು ಹೊಲಿಸ್ಬಿಟ್ಟು ಒಂದು ಕೈ ದುಡ್ಡು ಕೊಟ್ಬಿಟ್ಟು ಫಸ್ಟು ಡಿಗ್ರಿ ಮುಗಿಸ್ಕೊ ಆಮೇಲೆ ಸಿನಿಮಾಗಿನ್ನ ಅನ್ನೋದು ಬರಲಿ ಅಂತ ಹೇಳಿದಾಗ ಸರಿ. ಮತ್ತು ನಾನು ಡಿಗ್ರಿ ಓದಲಿಕ್ಕೆ ನಾನು ಓದಿದ್ದು ಬಂದುಬಿಟ್ಟು BA ಜರ್ನಲಿಸಮ್ ಮಾಡಿದೆ. ಶಿರ್ಸಿಯಲ್ಲಿ ನಾನು ಎಜುಕೇಷನ್ ಆಗಿದೆ, MA ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅಂತ ಹೇಳಿ. ಸೊ ಅಲ್ಲಿ ಮತ್ತೆ ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡ್ತಾ ಅದು ನಾನು ಆ ಟೈಮಲ್ಲಿ ಮತ್ತೆ ಡೈರೆಕ್ಷನ್ ಕನ್ಸು ಬಿಟ್ಟು ಬೇರೆ ಏನೋ ಒಂದು ಡ್ರೀಮಲ್ಲಿ ಹೋಗ್ತಾ ಇದ್ದೆ, ಅಂದರೆ ಎಜುಕೇಷನ್ ವಿಚಾರದಲ್ಲಿ. ಮತ್ತು ಸಿನಿಮಾನೇ ಇನ್ಸ್ಪೈರ್ ಮಾಡಿದ್ದು ಯಾವುದೊಂದು ದುನಿಯಾ ಮತ್ತು ಮುಂಗಾರು ಮಳೆ 2007ರಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದು. ಆ ಟೈಮಲ್ಲಿ ಮತ್ತೆ ವರ್ಷ ಸ್ಟಾರ್ಟ್ ಆಯಿತು. ಟೈಮಲ್ಲಿ ಒಂದು ಅದೇ ಅನಿಸುತ್ತಿದೆ ಯಾಕೋ ಇದು ಆ ಸಾಂಗ್ ತುಂಬ ದೊಡ್ಡ ಹಿಟ್ಟು, ಮತ್ತು ಆ ಲಿರಿಕ್ ಸ್ಟೈಲ್ ತುಂಬ ಫ್ರೆಶ್ ಆಗಿತ್ತು. ತುಂಬ ಫ್ರೆಶ್ ಆಗಿತ್ತು. ನನಗೆ ಆವಾಗ ಒಂದು ಹುಚ್ಚಿತ್ತು, ಏನಂದರೆ ಈಗ ಒಂದು ಟ್ಯೂನ್ ಇದೆ ಅಂದರೆ ಅದಕ್ಕೆ ನಾನು ಬೇರೆ ಥರ ಬರೆಯೋದು. ಅಂದರೆ ಫಾರ್ ಎಕ್ಸಾಂಪಲ್ಲು ಕಣ್ಣಿಟ್ಟು ನೋಡಬಾರದು ಅಂತಿದ್ರೆ ನಾನು ಉಸಿರಲ್ಲಿ ಉಸಿರಾಗೆ ಅಂತ ಹೇಳಿ ಬರೆದ್ಬಿಟ್ಟು ಫ್ರೆಂಡ್ಸ್ಗೆ ಹೇಳೋದು. ಇಲ್ಲಾಂದರೆ ಅವಾಗ ಇಷ್ಟಪಡೋಂಥ ಹುಡುಗಿರಿಗೆ ನೋಡಮ್ಮ ಹಿಂಗೆ ಬರೆದಿರೋದು ಅಂತ ಹೇಳಿ. ಸೊ ಅದು ಆಮೇಲೆ ಅದನ್ನ ಬರೋದು ನೋಟಿಸ್ ಬೋರ್ಡಲ್ಲಿ ಬೇರೆ. ಅಂದರೆ ಅವಾಗ ನೋಟಿಸ್ ಬೋರ್ಡ್ ಅನ್ನೋದು ದೊಡ್ಡ ನಮಗೆ ಮೆಮೊರೀಸ್. ಕಾಲೇಜಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮೆಮೊರಿ. ಯಾಕಂದರೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಆ ಟೈಮಲ್ಲಿ ಸುದೀಪ್ ಸರ್ ಫೋಟೋ, ಅದಾದಮೇಲೆ ರಿತಿಕ್ ರೋಷನ್ ಅವ್ರದ್ದು, ಆಮೇಲೆ ಜಾನ್ ಅಬ್ರಾಮ್ ಅವ್ರದ್ದು. ಸೊ ಅವ್ರದ್ದೆಲ್ಲ ಫೋಟೋ ಬಿಡಿಸಿ ಆಗ್ತಾ ಇರ್ತಿದ್ದೆ. ಸೊ
ಅದನ್ನ ನೋಡಲಿಕ್ಕೆ ಸುಮಾರು ಜನ ಬರ್ತಿದ್ರು. ಆಮೇಲೆ ಸೋಮವಾರ ಹಾಕ್ಬಿಟ್ಟು ಶನಿವಾರ ತೆಗೆದುಬಿಡ್ತಿದೆ. ಶನಿವಾರ ತೆಗಿಬೇಕಾದ್ರೆ ಒಂದಿಷ್ಟು ಫ್ಯಾನ್ಸ್, ಅಂದರೆ ಆರ್ಟ್ ಇರುವಂಥ ಫ್ಯಾನ್ಸ್, ನನ್ನ ಕೊಡು ಅಂತ ಹೇಳಿ ಅವರು ಕೊಟ್ಟು ಇದ್ದೀನಿ ಎಷ್ಟೊಂದು. ಸೊ ಅದೇ ಥರ ನಾನು ಕವಿತೆಗಳನ್ನ ಬರೆದಾಗ್ತಿದೆ, ಅದನ್ನ ಇಷ್ಟಪಡೋರು. ಸೊ ಹಿಂಗಿರಬೇಕಾದ್ರೆ ಅನಿಸಿದ್ದೆ ಯಾಕೋ ಇದು ಸಾಂಗ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಏನೋ ಒಂದು ಬರೆದಿದ್ದೆ. ಸೊ ಅದನ್ನ ಯಾರೋ ಒಬ್ಬರು ನೋಡ್ಬಿಟ್ಟು ಮಗ ತುಂಬ ಚೆನ್ನಾಗಿ ಬರೀತೀಯ, ಸಿನಿಮಾ ಯಾಕೆ ಸೇರಬಾರ್ದು ಅನ್ನೋ ಥರ ಹೇಳಿದಾಗ ಮತ್ತೆ ನನಗೆ ಅದು ಇಗ್ನೈಟ್ ಆಯಿತು. ಸೊ ಅಲ್ಲಿಂದ ನಾನು ಗಾಂಧಿನಗರಕ್ಕೆ 2007 ಎಂಡಲ್ಲಿ ಬಂದೆ ಇಂಡಸ್ಟ್ರಿ ಡೈರೆಕ್ಟಾಗಿ. ಬಂದೆ. ಬಂದಮೇಲೆ ಕೆಲಸಕ್ಕಿಂತ ಮುಂಚೆ ಫಸ್ಟ್ ಮನೇಲಿ ಸಿನಿಮಾ ಅಂತಲೇ ಬಂದೆ. ಬಂದ ಕೂಡಲೇ ಆ್ಯಕ್ಚುಲಿ ಇನ್ನೂ ನೆನಪಿದೆ, ಗಾಂಧಿನಗರದಲ್ಲಿ ನಾನು ಬರೆದಿರೋ ಲಿರಿಕ್ಸ್ ಬುಕ್ ತಗೊಂಡು ಎಲ್ಲರ ಹತ್ರ ಹೋಗಿ ಯಾವ ಹೆಸರುಗಳಿದೆ ಅವ್ರು ಹೋಗಿ ಯೂನಿವರ್ಸಿಟಿನೇ ಆ್ಯಕ್ಚುಲಿ ಅಲ್ಲಿಗೆ ಹೋಗಿ ಎಲ್ಲರಿಗೂ ಸರ್ ನಾನು ಲಿರಿಕ್ಸ್ ಬರಿತೀನಿ ಸರ್ ಅಂತೆಲ್ಲ ಹೇಳಿದಾಗ ಕೆಲವರು ಇಲ್ಲ ಅಂದರೆ ಹಿಂಗೆಲ್ಲ ಬರಬಾರ್ದು, ಒಂದಿಷ್ಟು ಅದಕ್ಕೆ ಒಂದು ಪ್ರೋಸೆಸ್ ಇದೆ, ಅಲ್ಲಿ ಹೋಗಬೇಕು, ಸಿನಿಮಾ ಆಫೀಸ್ಗಳು ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ಡೈರೆಕ್ಟ್ರ್ ಹತ್ರ ಮಾತಾಡಿ, ಇಲ್ಲ ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಹೋಗಿ ಮಾತಾಡಿ ಅಂತೆಲ್ಲ ಗೈಡ್ ಮಾಡಿದವರು ಇದ್ದಾರೆ. ಕೆಲವೊಬ್ಬರು ಅದನ್ನ ಮಜಾ ತೊಗೊಂಡವರು ಇದ್ದಾರೆ, ಇವರು ಎಲ್ಲಿ ಹಾಡು ಅಂತೆಲ್ಲ ಹಾಡಿಸು ಇದ್ದಾರೆ. ಸೊ ಲಿರಿಕ್ ರೈಟ್ರಲ್ಲಿ ಒಬ್ಬ ಸಣ್ಣ ಸಿಂಗರ್ ಇರ್ತಾನೆ, ಬರೀಬೇಕಂದ್ರೆ ಅದು ಆ ಜ್ಞಾನ ಇರಬೇಕು. ಸೊ ಅದನ್ನ ನಾನು ಹಾಡ್ತಾನೂ ಇರ್ತಾ ಇದ್ದೆ. ಸೊ ಓಕೆ, ಅದಾದ್ಮೇಲೆ ನನಗೆ ಅನಿಸ್ತು ಮೈಟ್ ಬಿ ಇದು ಒಂಚೂರು ಕಷ್ಟ ಆಗುತ್ತೇನೋ ಅಂತಲೇ ಅನಿಸ್ತು. ಸೊ ಹಂಗಿದ್ದಾಗ ಮನೇಲಿ ಕೂಡ ಏನು ಮಾಡ್ತಿದ್ಯಾ, ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಬಂದಾಗ ನಮ್ಮ ರೂಮ್ ಇಲ್ಲ, ಏನಿಲ್ಲ, ನಮ್ಗೆ ಯಾರೂ ಇಲ್ಲಿ ಪರಿಚಯ ಇಲ್ವಲ್ಲ. ಸೊ ಯಾರೋ ಆ ಟೈಮಲ್ಲಿ ಫ್ರೆಂಡ್ಸ್ ಇದ್ದವರು, ಅಂದರೆ ಆಗ್ತಾನೆ ಡಿಗ್ರಿ ಮುಗಿಸ್ಕೊಂಡು ಇಲ್ಲಿ ಜಾಬ್ ಮಾಡೋಕ್ಕೆ ಬಂದಿದ್ದವರು, ಅವ್ರ ಜೊತೆ ಇರ್ತಾಯಿದ್ದೆ. ಸೊ ಅದು ತುಂಬ ದಿನ ಇರೋಕ್ಕಾಗಲ್ಲ ಅಲ್ಲಿ. ಅವ್ರು ತಪ್ಪಲ್ಲ, ಅದು ನಮ್ಮದೇ ತಪ್ಪಾಗುತ್ತೆ ತುಂಬ ದಿನ ಇದ್ದರೆ. ಸೊ ಮತ್ತೆ ಸಿರ್ಸಿಗೆ ಬಂದುಬಿಟ್ಟೆ. ಆಮೇಲೆ ಕಾರವಾರಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ರ್ ಆಗಿದ್ದೆ ನಾನು ಡಿಗ್ರಿ ಓದಬೇಕಾದ್ರೆ. ಕನ್ನೇಶ್ ನಾಯ್ಕ ಅಂತ ಹೇಳಿ ಒಬ್ಬರು ನಮ್ಮ ಲೆಕ್ಚರರ್ ಇದ್ದರು, ಅವ್ರು ಜರ್ನಲಿಸಮ್ ಹೇಳ್ಕೊಡ್ತಾಯಿದ್ರು. ಅವರು ಕಾರವಾರಲ್ಲಿ TV9 ರಿಪೋರ್ಟ್ರ್ ಆಗಿದ್ದರು ಪಾರ್ಟ್ ಟೈಮಲ್ಲಿ. ಸೊ ಅವ್ರ ಜೊತೆ ಅಲ್ಲಿ ಇರ್ತಾ ಅವ್ರದ್ದು ಒಂದು ಲೋಕಲ್ ಪೇಪರ್ಗೆ ನಾನು ಬರ್ಕೊಂಡು ಇದ್ದೆ. ಆಮೇಲೆ ಇಲ್ಲ ಅಜ್ಜಿ ಬರಲೇಬೇಕು ಅಂತ ಹೇಳ್ಬಿಟ್ಟು ಇನ್ನೂ ನೆನಪಿದೆ ನನಗೆ. ಈಗ ಸಾಗರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಹಳೆ ಬಸ್ ಸ್ಟ್ಯಾಂಡ್, ಜೋಗ ಬಸ್ ಸ್ಟ್ಯಾಂಡ್ ಅಂತೇಳಿ. ಸೊ ಅದನ್ನ ಹೊಡೆದಾಕ್ತಿದ್ದಾರೆ ಈಗ. ಸೊ ಆ ಬಸ್ ಮೊನ್ನೆ ಹೊಡಿತಾ ಇರಬೇಕಾದ್ರೂ ಅದು ನೆನಪು ಬಂತು ನನಗೆ. ಏನಂದರೆ ಅಲ್ಲೇ ಹತ್ತಿದ್ದು ಬಸ್, ನಾನು ಅಜ್ಜಿ ಈ ಸತಿ ಹೋದರೆ ಮಾತ್ರ ವಾಪಸ್ ಬರಬಾರ್ದು ಅಂತ ಹೇಳಿ ಹೌದು ಹಂಗೆ ಹತ್ತಿದ್ದು. ಆಲ್ಮೋಸ್ಟ್ 2 ವರ್ಷ ನಾನು ಮನೆಗೆ ಹೋಗಲಿಲ್ಲ. ಬಂದು ನಾನು ಏರ್ ಬಾಬು ಸರ್ ಹತ್ರ ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸಕ್ಕೆ ಸೇರಿಕೊಂಡೆ. ಫಸ್ಟ್ ಅದೇ ಚಮಕಾಯಿಸಿ ಚಿಂದಿ ಉಡಾಯಿಸಿ ನನ್ನ ಫಸ್ಟ್ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹಂಗೆ ನಾನು ಹೆಂಗನ್ನಿಸ್ತು ಸರ್ ಫಸ್ಟ್ ಸಿನಿಮಾ? ಅದು ಏನಂದರೆ ಅವಾಗ ಬರೋಕ್ಕಿಂತ ಮುಂಚೆ ಒಂದಿಷ್ಟು ಇಂಟರ್ವ್ಯೂಗಳು ಟಿ ವಿಲಿ ನೋಡ್ತಾ ಇದ್ರಲ್ಲ, ಸ್ವಲ್ಪ ಅಂದರೆ ತೀರಾ ದೊಡ್ಡ ಇಂಟರ್ವ್ಯೂಗಳು ಸಿಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ನಮ್ಮ ಅಕ್ಕಪಕ್ಕದವರು ಯಾರು ಸಿನಿಮಾ ಬಗ್ಗೆ ನಾವು ಹುಚ್ಚಿದ್ದವರು ಅವ್ರು ಹೇಳೋರು, ಇವರು ನೀನು ಸಿನಿಮಾ ಗಾಂಧಿನಗರ ಹೋಗಿ ಡೈರೆಕ್ಷನ್ ಮಾಡ್ತೀಯ ಅಂದರೆ ತುಂಬ ಸೈಕಲ್ ಹೊಡಿಬೇಕು ಅಂತ ಇತ್ತು. ಅಲ್ಲಿ ತುಂಬ ಡೈರೆಕ್ಷನ್ಗಿಂತ ಬೇರೆ ಬೇರೆ ಕೆಲಸಗಳೇ ಜಾಸ್ತಿ ಇರುತ್ತೆ, ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಕ್ಕಿಂತ ಜಾಸ್ತಿನೇ ಬೇರೆ ಕೆಲಸಗಳಿರುತ್ತೆ. ಸೊ ಮೈಟ್ ಬಿ ಅದು ನನ್ನ ತಲೆಯಲ್ಲಿ ಮೊದಲೇ ಫಿಕ್ಸ್ ಆಗಿರೋದ್ರಿಂದ ನನಗೇನು ಅನಿಸ್ಲಿಲ್ಲ. ಸೊ ಅದೊಂಥರ ಗುಡ್ ಎಕ್ಸ್ಪೀರಿಯನ್ಸು ಕೂಡ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ, ಅಂದರೆ ಅದು ಕೆಲಸ ಲರ್ನಿಂಗ್ ಟೈಮ್ ಅಷ್ಟೇ. ಅದೇ ಲರ್ನಿಂಗ್ ಟೈಮ್ ಅಷ್ಟೇ. ಸೊ ನನಗೆ ಚಮಕಾಯಿಸಿ ಚಿಂದಿ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದು ನಮ್ಮ ಏರ್ ಹೌಸ್ ಎಲ್ಲ ರೀತಿಯ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಏನಂದರೆ ಫ್ರಮ್ ಅಂದರೆ ಸ್ಕ್ರಿಪ್ಟಿಂದ ರಿಲೀಸ್ವರೆಗೂ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಆ ಟೈಮಲ್ಲಿ ನನಗೆ ಗೊತ್ತಿರೋರಿಗೆ ಯಾರೂ ಸಿಗ್ತಾ ಇರಲಿಲ್ಲ. ಅಂದರೆ ಸ್ಕ್ರಿಪ್ಟ್ ಆಯಿತು, ಶೂಟ್ ಆಯಿತು, ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಬರೋವಂಥ ಪ್ರತಿಯೊಂದು ಎಡಿಟಿಂಗಿಂದ ಹಿಡಿದು ಡಬ್ಬಿಂಗು ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾನು ಒಂದೇ ವಿಚಾರದಲ್ಲಿ ನಾನು ಕಲಿತೆ. ಬಟ್ ಅಲ್ಲೊಂದು ಕಾಮಿಡಿ ಇದೆ, ಮಜಾ ಇದೆ. ಏನಂದರೆ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ನನಗೊಂದು 2 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಸೇರಿಸ್ಬಿಟ್ಟಿದ್ರು. ಅಲ್ಲಿ ಡೈರೆಕ್ಟ್ರು ಬಂದ್ಬಿಟ್ಟು ಆನಂದ್ ಸರ್ ಅಂತ, ಅಸೋಸಿಯೇಟ್ ಆನಂದ್, ಅವರು ಭಯಂಕರ ಸೀನಿಯರ್ ಅಸೋಸಿಯೇಟ್. ಆಮೇಲೆ ಡೈರೆಕ್ಟರ್ ಕೂಡ ಫಸ್ಟ್ ಆ ಸಿನಿಮಾ ಸೀನಿಯರ್ ಡೈರೆಕ್ಟರು.
ಸೊ ನಾನು 2 ಸಿನಿಮಾ ಬೇರೆ ಎಕ್ಸ್ಪೀರಿಯನ್ಸ್ ಅಂತ ಬೇರೆ ಇರ್ತಿದ್ದೀರ. ಕೋಮಲ್ ಸರ್ ಮನೇಲೆ ಆಫೀಸ್ ಇರ್ತಿದ್ದು. ಕೋಮಲ್ ಸರ್ ಮನೆ ಮೇಲೆ ಒಂದು ಟೆರೆಸ್ ಮೇಲೆ ಒಂದು ಶ್ರೀರಾಮ್ಪುರ. ಶ್ರೀರಾಮ್ಪುರ. ಸೊ ಅಲ್ಲಿ ಟೆರೆಸ್ ಮೇಲೆ ಒಂದು ಸಣ್ಣ ಆಫೀಸ್ ಇತ್ತು, ಅಲ್ಲೇ ಕೆಲಸ ಮಾಡ್ತಾ ಇದ್ವಿ. ನನ್ನ ಜೊತೆ ಒಂದು ಆಲ್ರೆಡಿ ಒಬ್ಬರು ನಟರಾಜ್ ಅಂತ ಹೇಳಿ ಒಬ್ಬರು ಇದ್ರು, 2 ಆಫೀಸ್ ಅವ್ರ ಜೊತೆ ನಾನು ಕೂಡ ಸೇರ್ಕೊಂಡೆ. ವಿಖ್ಯಾತ ಈಗ ಪ್ರೊಡ್ಯೂಸರ್ ನಿರ್ದೇಶನ ಸಿನ್ಸಿಯರ್ ಅವ್ರು ಕೂಡ ಆ ಸಿನಿಮಾ ಅಸಿಸ್ಟೆಂಟ್ ಎಲ್ಲ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ವಿ. ಪ್ರೀ ಪ್ರೊಡಕ್ಷನ್ ಕೊನೆಗೆ ಈ ಎಡಿಟಿಂಗ್ ಬುಕ್ಕು ಆಮೇಲೆ ಪ್ರತಿಯೊಂದು ಬರುತ್ತೆ. ಬಂದಾಗ ಲೈನ್ ಹಾಕೋ ಅಂತ ಹೇಳಿದ್ರು ಎಡಿಟಿಂಗ್ ಬುಕ್ಗೆ. ನಾನು ಸ್ಕೇಲ್ ಇಟ್ಕೊಂಡು ಅಂದ್ಕೊಂಡು ಏನು ಮಾಡೋದು ಗೊತ್ತಾಗದೆ ಇದೆ. ಅವ್ರಿದ್ದು ಎಷ್ಟು ವರ್ಷ ಮಾಡಿದ್ಯಾ ಗೊತ್ತಾಗಿಲ್ಲ ಅಂತ ಹೇಳಿ ಎಷ್ಟು ಕೊಟ್ಟೆ ಅಂತ ಕೇಳಿದ್ರು. ಏನೂ ಕೊಟ್ಟಿಲ್ಲ ಸರ್. ಅವ್ರು ಬಂದ್ಬಿಟ್ಟು ಹೀಗೆ ಪರಿಚಯ, ಮಗ ನನ್ನ ಪರಿಚಯ, ಹಾಗಾಗಿ ಹಂಗೆ ಒಂದು ಫ್ರೆಂಡ್ಶಿಪ್ಪಲ್ಲಿ ನನ್ನ ಈ ಕೆಲಸ ಸೇರಿಸ್ಕೊಂಡ್ರೆ ಸರಿ ಆಯಿತು ತಗೋ ಹಿಂಗೆ ಅಂದರೆ ಅವರೇ ನನಗೆ ಫಸ್ಟು ಜೋಗ ಅವ್ರು ನನ್ನ ಮೊದಲಾಗೋದು ಅಂತ ಹೇಳ್ಬೋದು. ಆನಂದ್ ಸರ್ ಸ್ಕ್ರ್ಯಾಚಿಂದ ಕಳಿಸ್ಬೇಕು. ಹೀಗಿರುತ್ತೆ ಟೈಮಿಂಗ್ ಇರುತ್ತೆ ಅಂತ ಹೇಳಿ ಏಟಿಂಗ್ ರಿಪೋರ್ಟು ಬರೆದು ಅಂದರೆ ಬುಕ್ನ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನ ಕಾಲಮ್ಸ್ಗಳನ್ನೆಲ್ಲ ಮಾಡಿಕೊಟ್ರು, ಹೇಳ್ಕೊಟ್ರು. ಸೊ ಅದಾದಮೇಲೆ ಫಸ್ಟ್ ಡೇ ಶೂಟಿಂಗ್ ಏನೋ ಜೋಶು ಫುಲ್ಲು ಅಂದ್ಕೊಂಡು ಹೋಗಿ ನೋಡಿದ್ರೆ ಆನಂದ್ ಸರ್ ಇದ್ದವರು ನಾಗರ ಕರ್ಕೋಬರ ನಾಗರ ಕೈಯೋ ನಾನು ನಾಗರ ಏನು ನಾಗರ ಅಂದ್ಕೊಂಡು ನಾನು ಪಕ್ಕದಲ್ಲಿ ನಟರಾಜ್ ಅಷ್ಟೇ ಸ್ವಲ್ಪ ಬುದ್ಧಿವಂತರಾಗಿ ಇರ್ತಿದ್ವಿ ನಾವು. ಸಿರ್ಸಿಯವರೆಲ್ಲ ಸ್ವಲ್ಪ ಕಿಲಾಡಿಗಳು ನೋಡಿ ಹೌದು. ಆ ಪಕ್ಕದಲ್ಲಿ ನಟರಾಜ ಕರ್ಕೊಂಡು ನಿಂತಿದ್ದ. ಮಗ ಹೋಗುವಾಗ ನಾಗರ ಕರ್ಕೊಂಡ್ಬಿಡು ಅಂತ ಹೇಳಿದ. ಹೋದ ಎಲ್ಲ ಸೆಟ್ ಆಗಿ ಫುಲ್ ಶಾರ್ಟೇ ಅಂತ ಇದ್ರು. ನೋಡಿದ್ರೆ ಈ ಕಡೆಯಿಂದ ಇವನು ಬಂದ. ನಾಗರ ಇಲ್ಲಿ ಪಕ್ಕದಲ್ಲೇ ಇದೆ, ಅದು ನಮ್ಮ ಅಸೋಸಿಯೇಟಿಗೆ ಕುತ್ಕೊಂಡಿದ್ರು. ಬಂದ್ಬಿಟ್ಟು ಸರ್ ಎಲ್ಲ ಕಡೆ ಇರುತ್ತೆ ಸರ್, ನಾಗರ ಎಲ್ಲಿ ಅಂತ ಗೊತ್ತಾಗಲಿಲ್ಲ ಸರ್ ಅಂದ್ಬಿಟ್ಟ. ಅವ್ರು ಕೆಟ್ಟದಾಗಿ ಬೈದರು. ನಮ್ಮ ನಾಗರ ನೀನು 2 ಪಿಕ್ಚರ್ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟಲ್ಲೋ, ನಮ್ಮ ಮಕ್ಕಳಾಗಿನ್ನೆಲ್ಲ ಇಟ್ಕೊಂಡು ಹೆಂಗಪ್ಪ ಕೆಲಸ ಮಾಡೋದು ಅಂತ ಹೇಳಿ ಅಲ್ಲಿ ನಾವು ಅಂದ್ರೆ ಅವಾಗ ಸಾಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಅವಾಗ ನಮ್ಮ ಸಾಂಗ್ ಅಲ್ಲ, ನಿಮಗೆ ಆಡಿಯೋ ರೆಕಾರ್ಡ್ ಆಗಿಲ್ಲ, ಆಡಿಯೋಗೆ ಈ ಥರ ಈಗಿನ ಥರ ಲ್ಯಾಬಲ್ ಮೈಕ್ ಇರಲಿಲ್ಲ. ಅವಾಗ ಹಾಗೆ ಇರ್ತಿತ್ತು. ಸೊ ಹಂಗೆ ಫಸ್ಟ್ ನಾಗರ ಅಂತಲೇ ನನಗೆ ಅದೇ ನೆನಪಾಗುತ್ತೆ. ನಮ್ಮ ಚಿತ್ರ ವಯಸ್ಸು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್. ಇನ್ನೊಂದು ಏನಂದರೆ ನಾನು ಬುಕ್ ಇಟ್ಕೊಂಡಿರ್ತೀನಿ ಪರ್ಸನಲ್, ಹೌ ಟು ಬಿಕಮ್ ಎ ಡೈರೆಕ್ಟರ್ ಅಂತ ಬರೀತಾರೆ. ನಾನು ಹೆಂಗೆ ಬರ್ತಿದ್ದೆ ಹೌ ಟು ಬಿಕಮ್ ಎನ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಬರ್ಕೊಂಡು ಅದಕ್ಕೊಂದು ಪಾಯಿಂಟ್ಸ್ ಡೈಲಿ ಏನೇನು ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬರ್ಕೊಂಡಿದ್ದೆ. ಅದು ಯಾರೋ ಒಬ್ರು ನೋಡ್ಬಿಟ್ಟು ಅದನ್ನ ಏನಾದರೂ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋದು ಹೇಗೆ ಅಂತ ಹೇಳಿ ಬರೀತಾ ಇದ್ದೀರ ಡೈರೆಕ್ಟರ್ ಆಗೋದು ಅಂತ ಹೇಳಿ ಆ ಟೈಮ್ ಹೇಳಿಲ್ಲ. ಅದು ಆ ಟೈಮ್ ನಮ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಏನು ಬುಕ್ಕಿದ್ರೆ ಈಗಿನವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಬುಕ್ ಏನಾದ್ರು ಕಂಪ್ಲೀಟ್ ಆಯ್ತಾ ಸರ್ ಅದು? ಇಲ್ಲ, ಅಯ್ಯೋ ಬರ್ದೆ ನಾನು, ಬಟ್ ಆಮೇಲೆ ಎಲ್ಲೋ ಇದು ಗೊತ್ತಿಲ್ಲ. ಅದಾದಮೇಲೆ ಅದು ಇಲ್ಲೇ ಫೀಲ್ ಆಗಿ ಸ್ಟಾರ್ಟ್ ಆಯಿತು. ನಾವು ಅನ್ಕೊಂಡಂಗಿಲ್ಲ. ಒಂದ್ಸಲ ಅದು ಆರ್ಟ್ಗೆ ಕನೆಕ್ಟ್ ಆಗಿಬಿಟ್ರೆ ಕೆಲಸ ಅದನ್ನ ನಾವು ಕಲಿತಾ ಹೋಗ್ತೀವಿ ಸಬ್ಕಾನ್ಷಿಯಸ್ ಮೈಂಡ್. ಅದು ಬಂದ್ಬಿಡುತ್ತೆ. ಈಗಲೂ ನಾವು ಡೈರೆಕ್ಷನ್ ಮಾಡಬೇಕಾದಾಗ ಒಂದು ಬೆಸ್ಟ್ ವಿಚಾರ ಏನು ಹೇಳಬೇಕಂದ್ರೆ ನಮ್ಮ ಹಳೆ ಸ್ಕೂಲ್ ತುಂಬ ಚೆನ್ನಾಗಿತ್ತು. ನಾನು ಕಲ್ತಿದ್ದ ಸ್ಕೂಲು ಅಂದರೆ ಸಿನಿಮಾ ಸ್ಕೂಲು ತುಂಬ ಚೆನ್ನಾಗಿತ್ತು. ಅಂದರೆ ಆ ಟೈಮಲ್ಲಿ ತುಂಬ ಬೈಕೊಂಡಿದ್ದೀನಿ, ತುಂಬ ನಂಬ್ಕೊಂಡಿದ್ದೀನಿ, ಎಲ್ಲನೂ ಇದೆ, ಇಲ್ಲ ಅಂತಲ್ಲ, ಗೊತ್ತಿದೆ ನನ್ನ ಬಳಗಕ್ಕೆ. ಬಟ್ ಇವತ್ತು ಆ ಶಿಸ್ತು ಯಾಕಿದೆ ಅಂದರೆ, ಆ ಭಯ ಯಾಕಿದೆ ಅಂದರೆ ಬಿಕಾಸ್ ಆಫ್ ಮೈ ಓಲ್ಡ್ ಸ್ಕೂಲ್, ಸಿನಿಮಾ ಓಲ್ಡ್ ಸ್ಕೂಲ್. ಅದು ನನಗೆ ತುಂಬ ಅದು ಹೇಳಿದ್ರೆ ಸಬ್ಕಾನ್ಷಿಯಸ್ ಅಂತ. ಈಗಲೂ ನನಗೆ ನಾನು ಡೈರೆಕ್ಷನ್ ಮಾಡಬೇಕಾದಾಗ ನನಗೆ ಆಗಿದೆ ಎಕ್ಸ್ಪೀರಿಯನ್ಸ್. ನಾನು ಡೈರೆಕ್ಷನ್ ಮಾಡಬೇಕಾದ್ರೂ ಕೂಡ ನಾನು ಕ್ರಿಮಿನಲ್ ಈಗ ಮಾಡ್ತೇನಲ್ಲ, ಆವಾಗಲೂ ಕೂಡ ನನಗೆ ಒಂದೇ ಸರಿ ಗೊತ್ತಿಲ್ಲದೆ ಯಾರೋ ಕರೆದ್ರೆ ಸರ್ ಬಂದೆ ಅನ್ನೋ ಥರ ಈಗಲೂ ನನಗೆ ಅದು ಒಳಗಡೆ ಬೀಟ್ ಆಗಿಬಿಟ್ಟಿದೆ. ಸೊ ಅದರ ಒಬ್ಬ ಡೈರೆಕ್ಟರ್ ಕೂಡ ಸಾರ್ ಹಂಗೆ ಹೊರಡೋಗ್ತಿಲ್ಲ. ಸೊ ಅಷ್ಟು ಅವಾಗೆಲ್ಲ ಹೆಂಗೆ ಅಂದರೆ ಯಾರ ಅಸ್ಟೆಂಟ್ ಅಂದರೆ ಎಲ್ಲಿದ್ರು ಬಿಟ್ಟು ಓಡ್ತಾ ಇರ್ಬಿಟ್ಟು ಸರ್ ಬಂದೇ ಅಂದ್ಬಿಟ್ಟು ಕುತ್ಕೊಂಡಂಗೆ ಇರಲಿಲ್ಲ. ಅವಾಗ ಚೇರ್ ಮೇಲೆ ಕೂಡಂಗೆ ಇರಲಿಲ್ಲ. ನಮ್ಮ ಎಡಿಟಿಂಗ್ ಬುಕ್ ಎಲ್ಲರೂ ಇಟ್ಬಿಟ್ಟು, ಇಲ್ಲ ಕ್ಲಾಪ್ ಎಲ್ಲರೂ ಇಟ್ಬಿಟ್ಟು, ಊಟಕ್ಕೆ ಏನಾದ್ರು ಹೋಗ್ಬಿಟ್ರೆ ಅದನ್ನ ಇಟ್ಕೊಂಡ್ಬಿಟ್ಟು ಸ್ಕ್ರಿಪ್ಟ್ ಇಟ್ಟದ್ದು ಬಿಡಿ. ಅದು ಯಾರು ಇರ್ತಾರಿಲ್ಲ, ಹಂಗಿತ್ತು ಬಿಡಿವೆ. ಇವಾಗಲೂ ಅವು ಇದೆ ಹುಡುಗೆ. ಏನೋ ಒಂದು ಎಡಿಟಿಂಗ್ ರಿಪೋರ್ಟ್ ಆದರೂ ಇಲ್ಲಿ ಇಟ್ಬಿಟ್ಟು ಒಂಚೂರು ತಿನ್ನಬಾರ್ದ ಅಂತ ಹೋಗೋಷ್ಟು ಎತ್ತಿಟ್ಕೊಂಡಿದ್ರು. ಎತ್ತಿಟ್ಕೊಂಡ್ಬಿಟ್ಟು ಆಟ ಆಡ್ಸೋದು
ನಮ್ಗೆ ಆಟಾಡಿಸಿದ್ದಾರೆ Editing report. ಎಡಿಟಿಂಗ್ ರಿಪೋರ್ಟ್ ಓಕೆ ಅದೊಂಥರ ಒಳ್ಳೆ ಕಲಿತೆ ಚಂಪಾಸಿ ಸುಳ್ಳು ನನಗೆ ತುಂಬ ಒಳ್ಳೆ ಒಳ್ಳೆ ಇದು ಅದಾದ್ಮೇಲೆ ಬೇರೆ ಯಾವ ಹೆಸರು? ಅದಾದ್ಮೇಲೆ ಮಾಡಿದ್ರೆ ನಾನು ಗೌಂಡಣ್ಣ ಹೌದಾ? ಆ್ಯಕ್ಚುಲಿ ನಾನು ಚಂಪಾಸಿ ತಿಂಡಿ ಉಡಾಯಿಸಿ ಆದಮೇಲೆ ಮತ್ತೆ ನಾನು ಒಂಚೂರು ಬ್ರೇಕ್ ಅಂತ ಅಲ್ಲ ಸಿನಿಮಾನೇ ಬ್ರೇಕ್ ಕೊಟ್ಟಿದ್ದೆ ಯಾಕಂದ್ರೆ ಮತ್ತೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸಿಗ್ತಾಯಿಲ್ಲ ತುಂಬ ಕಷ್ಟ ಆಯ್ತು ಆ ಟೈಮ್ ಇವಾಗೆಲ್ಲ ಈಸಿ ಅಂತ ಅನ್ಕೊಂತೀನಿ ಅವಾಗ ಒಂದು ಸಿನಿಮಾ ಮುಗಿದ್ಮೇಲೆ ಮತ್ತೆ ಇನ್ನೊಂದು ಸಿನಿಮಾ ಆ ಟೀಮಲ್ಲಿ ಶುರು ಆಗ್ಬೇಕಾದ್ರೆ ಹೊಸ ಟೀಮ್ಗೆ ಜಾಯ್ನ್ ಆಗಬೇಕು ಅಂತ ಇಲ್ಲಾಂದರೆ ಆ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಮಾಡಬೇಕು ಇಲ್ಲ ಆ ಡೈರೆಕ್ಟರ್ ಸ್ವಲ್ಪ ಟೈಮ್ ತೊಗೊತಾರೆ ಅಂತಂದರೆ ನಾವು ಬೇರೆ ಡೈರೆಕ್ಟರ್ ಹೋಗಿ ಆಲ್ರೆಡಿ ಟೀಮ್ ಸೆಟ್ ಆಗಿರುತ್ತೆ ಅವ್ರದ್ದು ತಪ್ಪಲ್ಲ ಟೀಮ್ ಸೆಟ್ ಆಗಿಬಿಡುತ್ತೆ ನಾನು ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗಿರ್ತೀನಿ ಪಾಪ ಕೆಲವೊಬ್ರು ಹೇಳ್ತಾರೆ ಇಲ್ಲ ನಾವು ಪೇಮೆಂಟ್ ಎಲ್ಲ ಬರೋಲ್ಲ ಏನೋ ಕನ್ವಿನ್ಸ್ ಬರುತ್ತೆ ಸೊ ಸುಮ್ಮನೆ ಬೇಡ ಏನೋ ಬೇರೆ ನೋಡು ಆ ಥರನೇ ಹೇಳ್ತಾ ಇದ್ದೆ ಸೊ ಆ ಟೈಮ್ ನಾನು ರಿಲಯನ್ಸ್ ಗೌರ್ಮೆಂಟ್ ಕಂಪ್ನಿಯಲ್ಲಿ ನಾನು ಜಾಯಿನ್ ಆದೆ ಒಂದು ವರ್ಷ ಅಲ್ಲೂ ಕೆಲಸ ಮಾಡಿದೆ ಈ ಕಡೆ ಟಿನ್ ಫ್ಯಾಕ್ಟ್ರಿಗಿಂತ ಮುಂದೆ ಇತ್ತು ಅಲ್ಲಿ ಕಂಪ್ನಿ ನನ್ನ ಫ್ರೆಂಡ್ ಲೋಹಿತ್ ನಾಯ್ಕ್ ಅಂತ ಲೋಹಿತ್ ನಾಯ್ಕ್ ಮತ್ತು ಉದಯ್ ಪರಿಚಯ. ಪರಿಚಯ ಸೊ ಉದಯ್ ಅಂತ ಇಬ್ಬರು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ನಾನು ಗ್ಯಾಪಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೆ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಗಳನ್ನ ಕಲ್ತು ಅಂದರೆ ಕೇಳ್ಕೊಂಡು ಹೋಗ್ತಾ ಇದ್ದೆ ಆ ಹುಡುಗರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು ಜಾಬ್ಗೆ ನಾನು ಸುಮ್ಮನೆ ಫೇಕ್ ಅಟೆಂಡೆನ್ಸ್ ತುಂಬ ಹಾಕಿದ್ದಾರೆ ಅವರು ನಾನು ಬಂದಿದ್ದೀನಿ ಅಂತ ಹೇಳಿ ಸೊ ಅಲ್ಲೆಲ್ಲ ಒಂದು ಮಜಾ ಏನು ಗೊತ್ತಾ ಅಲ್ಲಿ ಏನಾಗುತ್ತೆ ಅಂದರೆ ಬ್ರಾಡ್ಬ್ಯಾಂಡಲ್ಲೆಲ್ಲ ನಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಈ ಗೇಟ್ಗೆ ಇಲ್ಲ ಅಂದರೆ ಮರಕ್ಕೆ ಸ್ಟ್ಯಾಪ್ಲರ್ ಹೋಗೋದು ಕಟ್ಕೊಂಡು ಬೆಳಗ್ಗೆನೇ ಹೋಗೋದು ಬೆಳಿಗ್ಗೆ 5 ಗಂಟೆಗೆ ಬೆಳಿಗ್ಗೆ 5 ಗಂಟೆನೇ ಯಾಕೆ ಹೋಗಬೇಕು ಅಂದರೆ ಈ ಡೇ ಟೈಮಲ್ಲಿ ಮರಕ್ಕೆ ಹೊಡೆದ್ರೆ ಆ್ಯಕ್ಚುಲಿ ಪರಿಸರ ಪ್ರೇಮಿ ಅಲ್ಲ ಅವ್ರು ಬೈತಾರೆ ಆ್ಯಕ್ಚುಲಿ ನಾನು ಬೈದಿದ್ರು ಒಂದು ಕಾಲ ಒಂದು ಡೇ ಇನ್ನೂ ಹೊಡಿದೇನಾ ಆ ಸ್ಟ್ಯಾಪ್ಲರ್ ನೋಡೋದು ಇನ್ನೂ ಆಗಲ್ವಾ ಅಂತ ಅದು ಕರೆಕ್ಟ್. ಸತ್ಯನೇ ಅದೇ ಅಂದ್ರೆ ಈಗ ನಾವು ಹೊಟ್ಟೆ ಮಾಡಿ ಮಾಡ್ತಿದ್ದೋ ಅಷ್ಟೇ. ಅಷ್ಟೇ ಅದು ಅದೇ ಸತ್ಯ ನಿಜ ಹೇಳಿದ್ರೆ ಅದಾದ್ಮೇಲೆ ನಾವು ನಿಜ ಹೇಳೋದಂದ್ರೆ ಮರಕ್ಕೆ ಕೊಡೋದಿಲ್ಲ ಗೇಟ್ ಇದಿರುತ್ತೆ ನೋ ಪಾರ್ಕಿಂಗ್ No parking. ಆ್ಯಡ್ಗಳು ಹಾಕಿರ್ತಾರಲ್ಲ ಅದಕ್ಕೆಲ್ಲ ಹೊಡೆದಿದ್ದೀವಿ